ಎಐಸಿಸಿ ಚುನಾವಣಾ ಸಮಿತಿ ಸಭೆ ಮುಂದೂಡಿಕೆ ಹಿನ್ನೆಲೆಯಲ್ಲಿ ರಾಜ್ಯದ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮತ್ತಷ್ಟು ವಿಳಂಬವಾಗುವಂತ ಸಾಧ್ಯತೆ ಇದೆ. ಇಂದು ನಡೆಯಬೇಕಿದ್ದಂತಹ ಸಿಇಸಿ ಸಭೆ ಮಾರ್ಚ್ 19ಕ್ಕೆ ಮುಂದೂಡಿಕೆಯಾಗಿದೆ. ಇಂದಿನ ಸಭೆಯ ಬಳಿಕ ಮೊದಲ ಪಟ್ಟಿ ರಿಲೀಸ್ ಆಗಬೇಕಾಗಿತ್ತು. ಆದರೆ ಸಭೆ ಮುಂದೂಡಿಕೆಯಾದಂತ ಹಿನ್ನೆಲೆಯಲ್ಲಿ ಆಕಾಂಕ್ಷಿಗಳ ಎದೆಯಲ್ಲಿ ಢವ ಶುರುವಾಗ್ಬಿಟ್ಟಿದೆ ವೀಕ್ಷಕರೇ. ಯಾಕಂದ್ರೆ ಪಟ್ಟಿ ಏನಾದ್ರೆ ಇವತ್ತು ರಿಲೀಸ್ ಆಗಿದ್ದಿದ್ರೆ ಒಂದಷ್ಟು ನಿಟ್ಟುಸಿರನ್ನ ಬಿಡಬಹುದಾಗಿತ್ತು. ಅಭ್ಯರ್ಥಿಗಳು ಫೈನಲ್ ಅಭ್ಯರ್ಥಿಗಳಂತ ಯಾರಿದ್ರು ಕ್ಯಾಂಡಿಡೇಟ್ಸ್ ಅವರ ಪರವಾಗಿ ಪ್ರಚಾರಕ್ಕೆ ಬೇಕಾದಂತ ಸಿದ್ಧತೆಗಳನ್ನು ಮಾಡಿಕೊಳ್ಳಬಹುದಾಗಿತ್ತು. ಆದರೆ ಇನ್ನೂ ಸಹ ಮೀಟಿಂಗ್ ಮುಂದೂಡಿಕೆಯಾಗಿದೆ. ಹಾಗಾಗಿ ಮತ್ತಷ್ಟು ವಿಳಂಬವಾಗುವಂತ ಸಾಧ್ಯತೆ ಇದೆ. ಪಟ್ಟಿ ಬಿಡುಗಡೆ ಇಂದು ಸಿಇಸಿ ಸಭೆ ನಡಿಬೇಕಾಗಿತ್ತು. ಆದರೆ ಮಾರ್ಚ್ 19ಕ್ಕೆ ಈ ಒಂದು ಸಭೆ ಮುಂದೂಡಿಕೆಯಾಗಿದೆ. ಹಾಗಾಗಿ ಇಂದಿನ ಸಭೆಯ ಬಳಿಕ ಮೊದಲ ಪಟ್ಟು ರಿಲೀಸ್ ಆಗುತ್ತೆ ಅನ್ನೋಂತೊಂದು ಒಂದಷ್ಟು ಇದಿತ್ತು. ಆದರೆ ಯಾವುದು ಸಹ ಇವತ್ತು ನೆರವೇರ್ತಾ ಇಲ್ಲ. ಹಾಗಾಗಿ ಆಕಾಂಕ್ಷಿಗಳ ಎದೆಯಲ್ಲಿ ಇನ್ನೂ ಸಹ ಒಂದು ಭಯ ಢವಢವ ಇನ್ನೂ ಹಾಗೆ ಮುಂದುವರೆದಿದೆ. ಸಾಕಷ್ಟು ಲಾಭಿಗಳು ಈಗಾಗಲೇ ಶುರುವಾಗಿದೆ. ಹೈಕಮಾಂಡ್ ಅಂಗಳದಲ್ಲಾಗಿರ್ಬೋದು, ಜೊತೆಗೆ ರಾಜ್ಯ ನಾಯಕರ ಮನೆ ಬಾಗಿಲಿಗೆ ಎಡತಾಕುವಂತ ಕೆಲಸವನ್ನ ಈಗಾಗಲೇ ಆಕಾಂಕ್ಷಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಪಟ್ಟಿಯಲ್ಲಿ ಅವರಿಗೆ ಸ್ಥಾನ ಸಿಗುತ್ತಾ ಅನ್ನೋಂತೊಂದು ಆ ಒಂದು ನಿರೀಕ್ಷೆಯಲ್ಲೇ ಇದೀಗ ಆಕಾಂಕ್ಷಿಗಳು ಇರ್ತಕ್ಕಂಥದ್ದು. ಆದರೆ ಪಟ್ಟಿ ಬಿಡುಗಡೆ ವಿಳಂಬವಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಿಇಸಿ ಸಭೆ ಮುಂದೂಡಿಕೆಯಾಗಿದೆ. ಹಾಗಾಗಿ ರಾಜ್ಯದ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗುವಂಥದ್ದು ಮುಂದೂಡಿಕೆಯಾಗ್ತಾ ಇದೆ. ಎಐಸಿಸಿ ಚುನಾವಣಾ ಸಮಿತಿ ಸಭೆ ಮುಂದೂಡಿಕೆ ಹಿನ್ನೆಲೆಯಲ್ಲಿ ಈ ಒಂದು ಡೆವಲಪ್ಮೆಂಟ್ ನಡೀತಾ ಇದೆ. ಎಸ್ ವೀಕ್ಷಕರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಶಿವು ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಇವತ್ತು ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ಆಕಾಂಕ್ಷಿಗಳು ನಿರೀಕ್ಷಣೆ ಇಟ್ಕೊಂಡಿದ್ರು. ಆದ್ರೆ ಆ ಪಟ್ಟಿ ಬಿಡುಗಡೆ ಆಗ್ತಾ ಇಲ್ಲ, ಮೀಟಿಂಗೇ ಮುಂದೂಡಿಕೆ ಆಗಿರ್ತಕ್ಕಂಥದ್ದು. ಸೊ ಯಾವೆಲ್ಲ ಡೆವಲಪ್ಮೆಂಟ್ಸ್ ನಡೀತಾ ಇದೆ ಶಿವು? ಖಂಡಿತವಾಗ್ಲೂ ಶಿವಶಂಕರ್, ಯಾಕೆಂದರೆ ಇವತ್ತು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಎಐಸಿಸಿ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೀಬೇಕಾಗಿತ್ತು. ಕಳೆದ 4 ದಿನಗಳ ಹಿಂದಷ್ಟೇ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ರಾಜ್ಯದ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನು ಕೂಡ ರೆಡಿ ಮಾಡಲಾಗಿತ್ತು. ಆ ಪಟ್ಟಿಯನ್ನು ಇವತ್ತು ಸಭೆಯಲ್ಲಿ ಇಟ್ಟು ಅದರಲ್ಲಿ ಯಾವ ಕ್ಷೇತ್ರದಿಂದ ಯಾವ ಅಭ್ಯರ್ಥಿಗೆ ನಾವು ಅವಕಾಶವನ್ನು ಅಂದರೆ ಟಿಕೆಟನ್ನು ಕೊಟ್ಟರೆ ಗೆಲ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಿ ಇವತ್ತು ರಾತ್ರಿಯೊಳಗೆ ಪಟ್ಟಿಯನ್ನು ರಿಲೀಸ್ ಮಾಡುವಂಥ ಒಂದು ಪ್ರಯತ್ನವನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡಬೇಕಾಗಿತ್ತು. ಆದರೆ ಇದೀಗ ಒಂದು ಚುನಾವಣಾ ಸಮಿತಿ ಸಭೆ 19ಕ್ಕೆ ಮುಂದಕ್ಕೆ ಹೋಗಿದೆ. ಸೊ ಇಲ್ಲಿಯವರೆಗೆ ಸಾಕಷ್ಟು ಆಕಾಂಕ್ಷಿಗಳು ಏನು ಕಾಯ್ತಾ ಇದ್ರು, ಟಿಕೆಟ್ ನನಗೆ ಸಿಗುತ್ತೆ ಅನ್ನುವಂತಹ ಒಂದು ಉತ್ಸಾಹ ಏನಿತ್ತು ಅದೆಲ್ಲ ಒಂದು ಕಡೆ ಕಮ್ರಿ ಹೋದಂತಾಗಿದೆ. ಅಂದರೆ ಇನ್ನೂ 3 ದಿನಗಳ ಕಾಲ ಅದನ್ನು ಕಾಯಬೇಕಾಗತ್ತೆ, ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂಥದ್ದು. ಅಷ್ಟರೊಳಗಡೆ ಮತ್ತಷ್ಟು ಬದಲಾವಣೆ ಆಗುವಂಥ ಒಂದು ಸಾಧ್ಯತೆಗಳು ಕೂಡ ಇವೆ ಶಿವಶಂಕರ್. ಯಾಕೆಂದರೆ ಒಂದೊಂದು ಕ್ಷೇತ್ರಗಳಲ್ಲಿ ಹಾಲಿ ಸಂಸದ ಕ್ಷೇತ್ರಗಳಲ್ಲಿ ಇರುವಂತಹ ಸಂಸದರಿಗೆ ಈಗಾಗಲೇ ಟಿಕೆಟನ್ನು ನೀಡಲಾಗಿತ್ತು. ಉಳಿದಿರುವಂಥ ಕ್ಷೇತ್ರಗಳಲ್ಲಿ 2 ಅಭ್ಯರ್ಥಿಗಳನ್ನು ಫೈನಲೈಸ್ ಮಾಡಲಾಗಿತ್ತು. ಅದರಲ್ಲಿ ಒಬ್ಬರಿಗೆ ಇವತ್ತು ಟಿಕೆಟನ್ನು ಕೊಡಬೇಕಾಯಿತು. ಅಂದರೆ ಇವತ್ತಿನ ಸಭೆ ಅರ್ಜುನ್ ಖರ್ಗೆ, ಏಕೆ ಆಂಟನಿ ಅಹಮದ್ ಪಟೇಲ್ ಅವರ ಒಂದು ಸಮಿತಿ 9 ಜನರ ಒಂದು ಸಮಿತಿ ಇತ್ತು. ಅದರಲ್ಲಿ ಇವತ್ತು ಫೈನಲ್ ಆಗ್ತಾ ಇತ್ತು. ರಾಜ್ಯದ ಪಟ್ಟಿ ಇವತ್ತೇ ಅನೌನ್ಸ್ ಆಗುವಂಥ ಒಂದು ಸಾಧ್ಯತೆಗಳು ಕೂಡ ಇತ್ತು. ಆದರೆ ಇದೀಗ 19ಕ್ಕೆ ಮುಂದೂಡಿರೋದ್ರಿಂದ ಅಲ್ಲಿಯವರೆಗೂ ಕೂಡ ಕಾಯಬೇಕಾಗತ್ತೆ. ಯಾಕೆಂದರೆ 19ರಂದು ಅಭ್ಯರ್ಥಿಗಳ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಅಷ್ಟರೊಳಗಡೆ ಮತ್ತೆ ಹೊಸ ಅಭ್ಯರ್ಥಿಗಳು ಏನಾದರೂ ಕೊಡಬಹುದಾ, ಜಾತಿವಾರು ಸಮುದಾಯವಾರು ಅಭ್ಯರ್ಥಿಗಳನ್ನು ನೋಡಿ ಗೆಲ್ಲುವಂತಹ ಅಭ್ಯರ್ಥಿಗಳನ್ನು ಕೊಡಬಹುದಾ, ಅಥವಾ ಮತ್ತೊಂದು ಕಡೆ ಏನು ಸಾಕಷ್ಟು ತುಮಕೂರು ಕ್ಷೇತ್ರಕ್ಕೆ ಸೀಟು JDSಗೆ ಬಿಟ್ಟು ಕೊಟ್ಟಂತೆ ಸಾಕಷ್ಟು ಗೊಂದಲ ಇತ್ತು. ಜೊತೆಗೆ DCM ಪರಮೇಶ್ವರ್ ಕೂಡ ಸಾಕಷ್ಟು ಅಸಮಾಧಾನಗೊಂಡಿದ್ರು. ಈ ಒಂದು ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗತ್ತೆ. ಸೊ 19ರಂದು ಇದರ ಬಗ್ಗೆ ಅಂದರೆ JDSಗೆ ಕೊಟ್ಟಿರುವಂಥ ಒಂದು ತುಮಕೂರನ್ನು ಏನು ಬಿಟ್ಕೊಡ್ಲಾಗಿದೆ ಅದನ್ನು ಕೂಡ ವಾಪಸ್ ಪಡೆಯುವಂಥ ಒಂದು ಪ್ರಯತ್ನಗಳನ್ನು ಕೂಡ ಮಾಡುವಂಥ ಒಂದು ಸಾಧ್ಯತೆಗಳಿವೆ ಶಿವಶಂಕರ್. ಓಕೆ ಶಿವ, ಧನ್ಯವಾದ ತಮ್ಮೆಲ್ಲ ಮಾಹಿತಿ.